ಬಾಯ್ಲಿ ಅಪ್ಪು. ಏ ಗುಂಡಪ್ಪು ಚಿನ್ನಿ. ಎಲ್ರು ನನಗೆ ವಿಶ್ ಮಾಡಿ ನನ್ಗೆ ಪೆನ್ ತಗೊಂಡು ಮತ್ತೆ ಬ್ಯಾಗ್ ತಗೊಂಡು ಒಳ್ಳೇದಾಗ್ಲಿಕ್ಕಂದ. ಅಮ್ಮ ನೀಟಾಗಿ ಬಡಿತಿದ್ಯಾ? ಸೊ ಒಂದು 10 ಮಿನಿಟ್ಸ್ ಇವತ್ತು ಸ್ಕೂಲಲ್ಲಿ ಕೂರಿಸ್ಕೊಂಡು ಹೋಗೋಣ ಅಂತ ಬಂದು ಫುಲ್ ಜಾಲಿ ಮಾಡ್ತಾವೆ. ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಅನು. ನಾವಿವತ್ತು ಅಪ್ಪನ ಸ್ಕೂಲ್ಗೆ ಸೇರಿಸೋಣ ಅಂತ ಹೋಗ್ತಾ ಇದ್ದೀವಿ. ಏ ಕಳ ಬಾಯ್ಲಿ ಅಪ್ಪು. ಏ ಗುಂಡಪ್ಪು ಚಿನ್ನಿ ಬಾ ಇಲ್ಲ ಒಂದು ನಿಮಿಷ ಬಾಯ್ಲಿ ಬಾಲ ಇಲ್ಲಿ. ಹಾಯ್ ಬಂಗಾರ, ಎಲ್ಲಿಗೆ ಹೋಗ್ತಾ ಇವತ್ತು ನೀನು? ಸ್ಕೂಲಿಗೆ ಹೋಗ್ತೀಯಾ? ಎಲ್ರಿಗೂ ಹೇಳು ಸ್ಕೂಲಿಗೆ ಹೋಗ್ತೀನಿ ನಾನು ಇವತ್ತು ಅಂತ. ಇವತ್ತಿಂದ ನಾನು ಸ್ಕೂಲಿಗೆ ಹೋಗ್ತೀನಿ, ಹ್ಯಾಪಿಯಾಗಿ ಹೋಗ್ತೀನಿ, ಅಳದಿಲ್ಲ. ಎಲ್ರು ನನಗೆ ವಿಶ್ ಮಾಡಿ ನಾನು ಗುಡ್ ಬಾಯ್ ಆಗ್ತೀನಿ. ಹೇಳು, ನಾನು ಗುಡ್ ಬಾಯ್ ಆಗ್ತೀನಿ. ಹೇಳು. ಆಲ್ ದ ಬೆಸ್ಟ್ ಅಪ್ಪು. ಈಗ ಸ್ನಾನ ಮಾಡಿಸ್ಕೊಂಬರ್ಲ ನಿನಗೆ? ಸ್ನಾನ ಮಾಡಿಸ್ಕೊಂಡು ಮರ ಕಾಯಕ್ಕೆ ಹೋಗ್ತೀಯ? ಮರ ಕಾಯಕ್ಕೆ ಹೋಗ್ತೀಯಾ ಅಥವಾ ಸ್ಕೂಲಲ್ಲಿ ಫ್ರೆಂಡ್ಸ್ ಮಾಡ್ಕೊಳಕ್ ಹೋಗ್ತೀಯ? ಮಣ್ಣು ತೆಗಿತೀನಿ ಮೇಲೆ. ಹಂಗೆಲ್ಲ ಹೇಳ್ಬರ್ತೇನೆ ನಾನು. ಸ್ನಾನ ಮಾಡ್ಕೊಂಬರೋಣ. ಸ್ನಾನ ಮಾಡಿಸ್ತಾನೆ ನಿಂಗೆ? ಓಟಿ ಬಿಟ್ಟು ಹೋಗ್ಬಿಡೋಣ ಅಲ್ಲಿ. ಸ್ನಾನ ಮಾಡಿಸ್ತಾ ನಿಂಗೆ ಈಗ? ಅಲ್ಲಿ ಮೇಲೆ ಹೋಗ್ಬಿಡೋಣ. ಬ್ರಷ್ ಹೆಂಗ್ ಮಾಡ್ತೀಯ ತೋರ್ಸು. ಹಂಗೆ ಬ್ರಷ್ ಮಾಡಿ. ಬ್ರಷ್ ಮಾಡಿ ಆಮೇಲೆ ಹೇಳು. ಬ್ರಷ್ ಮಾಡಿ ಪುರಿ ಮಾಡ್ಕೊಂಡ್ಬಿಡ್ತಾರೆ. ಬ್ರಷ್ ಮಾಡಿ ಸ್ಕೂಲಿಗೆ ಹೆಂಗೆ ಹೋಗ್ಬೇಕು ಹೇಳು ಹೋಗ್ಲಿ. ಅವ್ರಿಗೆಲ್ಲ ಗೊತ್ತಿಲ್ಲ ಅಂತ ಹೇಳು. ಎಲ್ರಿಗೂ ಹೇಳು ಸ್ಕೂಲಿಗೆ ಹೆಂಗೆ ಹೋಗ್ಬೇಕು ಅಂತ. ಜೋರಾಗಿ ಹೇಳು, ನಾಟಕ ಮಾಡ್ಬೇಡ ನೀನು ಬರೀ ಬರೀ. ಪ್ಲೀಸ್ ಹೇಳು. ನೀನು ಎಷ್ಟು ಗುಡ್ ಬಾಯ್ ಅಂತ ಗೊತ್ತಾಗ್ಬೇಕಲ್ಲ ಎಲ್ರಿಗೂ. ಹೇಳು ನೀನು ಎಷ್ಟು ಗುಡ್ ಬಾಯ್ ಅಂತ, ಸ್ಕೂಲಿಗೆ ಹೆಂಗೆ ಹೋಗ್ಬೇಕು ಅಂತ ಹೇಳು. ಫಸ್ಟ್ ಏನು ಮಾಡಬೇಕು ಈಗ? ಜೋರಾಗಿ ಹೇಳ್ಬೇಕು. ನೀನು ಗುಡ್ ಬಾಯ್ ಅಲ್ಲ, ಹಂಗಾದ್ರೆ ಗುಡ್ ಬಾಯ್ ಅಲ್ಲ, ನೀನು ಬ್ಯಾಡ್ ಬಾಯ್. ಬ್ರಷ್ ಮಾಡಿ ಅಷ್ಟೇನಾ? ಬ್ರಷ್ ಮಾಡಿ ಹೇಳು ಬೇಗ ಬೇಗ. ಗುಡ್ ಬಾಯ್ ಅಲ್ಲ. ಬಟ್ ಮಾಡಿ ಸ್ಕೂಲಿಗೆ ಹೋಗಿ ಸ್ಕೂಲಿಗೆ ಬರ್ತೀನಿ. ಅಲ್ಲ, ಬ್ರಷ್ ಮಾಡಿದ್ಮೇಲೆ ಏನ್ ಮಾಡ್ತೀಯ? ಬೆಟ್ಟ ಬಳೆ ಸ್ನಾನ ಮಾಡ್ತಾನೆ, ಸೂಪರ್ ಮಾಡ್ತಾನೆ, ಮುಖ ತಗೋತಾನೆ, ಭಾಗ ಜೀರುಕರು ಬೆಳ್ತಾನೆ. ನೀಟಾಗಿ ಹೇಳು. ಸ್ನಾನ ಮಾಡಿ ನೋಡಿ ಜೀಜಿ ಮಾಡಿ ಮಾಡಿ ಹೋಗ್ತೀಯಾ? ಸ್ಕೂಲಿಗೆ ಏನೇನು ತಗೊಂಡು ಹೋಗ್ತೀಯಾ? ಸ್ಕೂಲಿಗೆ ಏನೇನು ತಗೊಂಡು ಹೋಗ್ತೀಯಾ? ಮೊಮ್ಮ ಕೊಡು ನನಗೆ. ಆಮೇಲೆ ಇದು ಕೊಡು. ಏನು ಹೇಳು ಫಸ್ಟ್ ಅಲ್ಲಿ. ಇದು ರೊಟ್ಟಿ ಹಾಕೊಡು. ರೊಟ್ಟಿ ಹಾಕೊಡ್ಬೇಕಾ ನಿಂಗೆ? ಆಮೇಲೆ ಆಮೇಲೆ ಸಾಂಬಾರ್ ಹಾಕೊಡು ನಂಗೆ. ಮತ್ತೆ ಚಿತ್ರಾನ್ನ ಹಾಕೊಡು, ತಿಂತೀನಿ. ಮತ್ತೆ ನೀರು ಕುಡಿತೀನಿ. ಈಗ ಸ್ಕೂಲಿಗೆ ನೀನ್ ಏನೇನ್ ತಗೊಂಡ್ ಹೋಗ್ತೀಯ ಅಂತ ಹೇಳು ನನಗಷ್ಟೇ. ಪೆನ್ ತಗೊಂಡು ಹೋಗ್ತೀನಿ, ಮತ್ತೆ ಬ್ಯಾಗ್ ತಗೊಂಡು ಮತ್ತೆ ನಾನು ನಾಳೆಯಿಂದ ಓಪನ್ ಮಾಡ್ತಿದ್ದಿಲ್ಲ. ಸ್ಕೂಲ್ ಓಪನ್ ಮಾಡಿದ್ಮೇಲೆ ಹೋಗ್ತೀಯಾ? ಮಾಡಿದ್ರಿಂದ ಓದ್ತೀನಿ. ಗುಡ್ ಬಾಯ್. ಗುಡ್ ಬೈ. ಥ್ಯಾಂಕ್ ಯು. ತಗೊಳ್ಳಿ.
ಡೈಲಿ ಬ್ರಷ್ ಮಾಡಿ ಹೋಗ್ತೀಯಾ? ಹಾಂ, ತೋರಿಸು ನನಗೆ ಹೆಂಗೆ ಬ್ರಷ್ ಮಾಡ್ತೀಯ ಅಂತ. ಮಾಡು ಮಾಡು, ನನ್ನ ಕಡೆ ನೋವು ಮಾಡೋದು. ಕಳ್ಳ, ಬರೀ ಬರೀ ನಾಟಕ ಮಾಡ್ತೀಯಲ್ಲ ಆ ಕಡೆ. ಮಾಡು ಮಾಡು ಬೇಗ, ಬ್ರಷ್ ಮಾಡು ಬೇಗ ಬೇಗ, ಟೈಮ್ ಆಗುತ್ತೆ. ಉಗುಳ್ಬೇಕು. ಎಸ್, ಎಲ್ರಿಗೂ ಒಂದು ಡೌಟ್ ಬರ್ಬೋದು, ಸ್ಕೂಲ್ ಸ್ಟಾರ್ಟ್ ಆಗಿ 6 ಮಂತ್ ಆಗಿದೆ ಅಲ್ವಾ, ಈಗೇನಕ್ಕೆ ಸೇರಿಸ್ತಾ ಇದ್ದೀವಿ ಅಂತ. ನಾವು ಅದೇ ರೀತಿ ಯೋಚನೆ ಮಾಡಿದ್ವಿ, ಈ ವರ್ಷ ಕಂಪ್ಲೀಟ್ ಬೇಡ, ನೆಕ್ಸ್ಟ್ ಇಯರ್ ಜಾಯಿನ್ ಮಾಡಬೇಡ ಅಂತ. ಬಟ್ ಆಗ್ತಾ ಇಲ್ಲ ಮನೇಲಿ ಮೇಂಟೈನ್ ಮಾಡೋದಕ್ಕೆ ಅನ್ನೋದಕ್ಕಿಂತ ಇವನು ಸಿಕ್ಕಾಪಟ್ಟೆ ತರಲೆ. ಅದಕ್ಕಿಂತ ಹೆಚ್ಚಾಗಿ ಫೋನ್ ನೋಡ್ಕೊಂಡು ಕುತ್ಕೊಂಡ್ಬಿಡ್ತಾನೆ ಮನೇಲಿ. ನಾನು ಎಲ್ಲೇ ಇಟ್ಟಿರಲಿ, ಎಲ್ಲೇ ಬಚ್ಚಿಟ್ಟಿರಲಿ, ಫೋನ್ ನೋಡ್ಕೊತ ಕುತ್ಕೋತಾನೆ. ಇದು ಒಂದು ರೀಸನ್ಗೋಸ್ಕರ ಈ ಏರಿಯಾ ಹಾಕ್ಬೇಡ ಅಂತ ಹಾಗೆ ಪ್ಲೇ ಹೋಮ್ ಹಾಕಿದ್ದೀವಿ. ಇವಾಗ ಇವನಿಗೆ 3 ಇಯರ್ ಮೇಲೆ 3 ಮಂತ್ಸ್ ಆಗಿದೆ. ನಿಜವಾಗ್ಲೂ ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ ಸ್ಕೂಲಿಗೆ ಕಳಿಸ್ಬೇಕು ಅಂತಂದರೆ. ಇಷ್ಟು ದಿನ ಎಲ್ಲದಕ್ಕೂ ಅಮ್ಮ ಅಮ್ಮ ಅಂದ್ಕೊಂಡು ಮನೇಲಿ ಆಟ ಆಡಿಕೊಂಡು ಇದ್ದಂಥ ಮಕ್ಕಳನ್ನ ಸಡನ್ನಾಗಿ ಸ್ಕೂಲಿಗೆ ಕಳಿಸ್ಬೇಕಂದ್ರೆ ನಿಜವಾಗ್ಲೂ ಏನೋ ಒಂಥರ ಫೀಲು ಅಮ್ಮಂದ್ರಿಗೆ. ನನಗಂತೂ ಸ್ವಲ್ಪನೂ ಮನಸ್ಸೇ ಇಲ್ಲ, ಬಟ್ ಆದರೂ ಏನೂ ಮಾಡೋದಕ್ಕೆ ಆಗಲ್ಲ, ಕಳಿಸ್ಲೇಬೇಕಲ್ವ. ಫಸ್ಟ್ ಡೇ ಅಂತೂ ಅವನನ್ನು ಕಳಿಸಿ ಹಾಫ್ ಆನ್ ಅವರ್ಗೆ ಆಲ್ರೆಡಿ ಫೋನ್ ಮಾಡಿದ್ದೆ ಅವರ ಮ್ಯಾಮ್ಗೆ, ದಯವಿಟ್ಟು ನಾವು ವಾಪಸ್ ಕರ್ಕೊಂಡು ಬಂದುಬಿಡ್ತೀನಿ ಅಂತ. ಅವರು ಏನೂ ಇಲ್ಲ, ಆರಾಮಾಗೆ ಇರ್ತಾರೆ, ಆರಾಮ್ಸೆ ಇರಿ ಅಂತ ಹೇಳಿದ್ಮೇಲೆ 1 ಅವರ್ 2 ಅವರ್ ಬಿಟ್ಟು ವಾಪಸ್ ಕರ್ಕೊಂಡು ಬಂದುಬಿಟ್ಟಿದ್ದೆ. ಸೊ ಸ್ಕೂಲ್ ಅಡ್ಮಿಷನ್ ಆಗಿ 15 ಡೇಸ್ ಆಯಿತು. ಸ್ಕೂಲ್ ಅಡ್ಮಿಷನ್ ಆಗಿದ್ದು ಗುರುವಾರ, ಇವತ್ತಿಗೆ 15 ಡೇಸ್ ಆಗೋಯಿತು. ಸೊ ರಾಯರ್ ವಾರ ಆಗಿರೋದ್ರಿಂದ ರಾಯರ್ಗೆ ಸ್ವಲ್ಪ ಪೂಜೆ ಮಾಡಿ ಹೋಗ್ತಾ ಇದ್ದಾನೆ. ಹಾಗೆ ಸ್ಕೂಲ್ ಕಳಿಸೋದು ಶುಕ್ರವಾರ, ಅವತ್ತು ಸಂಕಷ್ಟ ಇತ್ತು. ಆ ದಿನ ಗಣಪತಿ ಅವನಿಗೆ ಒಳ್ಳೆ ವಿದ್ಯಾ ಬುದ್ಧಿ ಕೊಡಲಿ ಅಂತ ಗಣಪತಿ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಶುಕ್ರವಾರ ಸ್ಕೂಲ್ಗೆ ಕಳಿಸೋದು. ರೌಂಡ್ ಮಾಡಿ ನಮಸ್ಕಾರ ಮಾಡು, ಅಲ್ಲೇ ಮಾಡು ಒಳಗೆ. ಒಳ್ಳೇದಾಗ್ಲಿಕ್ಕಂದ. ನಮ್ಮನೆಯಿಂದ ನಿಯರ್ ಆಗುತ್ತೆ. ಸೊ ನಾನು, ಅವರಪ್ಪ ಹಾಗೆ ಅವನು 3 ಜನ ಅಡ್ಮಿಷನ್ ಮಾಡಿಸೋದಕ್ಕೆ ಹೋಗ್ತಾ ಇದ್ದೀವಿ. ಹೋಗು ಅಪ್ಪು, ಹೋಗು ಅಲ್ಲೋಗು. ಸೊ ಇದೇ ರಾಮಕೃಷ್ಣ ಸ್ಕೂಲ್ ಮೇನ್ ಬ್ರಾಂಚ್. ಇನ್ನೊಂದು ಸಣ್ಣ ಮಕ್ಕಳಿಗೆ ಅಂದರೆ ಪ್ಲೇ ಸ್ಕೂಲಿಂದ UKG ವರೆಗೂ ಬೇರೆ ಕಡೆ ಇದೆ. ಅದನ್ನು ಸಹ ನಮ್ಮ ಮನೆಗೆ ತುಂಬ ಹತ್ರ ಆಗುತ್ತೆ, ಅಲ್ಲಿಗೆ ಕಳಿಸ್ತೀವಿ. ಅಮ್ಮ ನೀಟಾಗಿ ಬಡಿತಿದ್ಯಾ? ನಾನು ಸೋಡ ತಗೋತೀನಿ. ಅಮ್ಮ ಏನ್ ಮಾಡ್ತಿದ್ದ? ಇಲ್ಲೇ ನಿಲ್ಲಿಸ್ಬೇಕು. ಸೊ ಸ್ಕೂಲ್ ಅಡ್ಮಿಷನ್ ಎಲ್ಲ ಆಯಿತು, ಕರ್ಕೊಂಡು ಬಂದ್ವಿ ಇವರ ಸ್ಕೂಲಿಗೆ. ಅಪ್ಪು ಇಲ್ಲಿ ಮ್ಯಾಮ್ ಅಡ್ಮಿಷನ್ ಆಗಿರೋ ತೋರಿಸ್ಬೇಕಲ್ಲ. ಎಲ್ಲಿಗೆ ಬಂದಿದ್ದೀರಾ? ಹೋಗು, ನಿನ್ನ ಸ್ಕೂಲಿಗೆ ಹೋಗು, ಒಳಗೆ ಹೋಗು, ಹೋಗು. ಅಲ್ಲಿ ಹೋದಾಗ ಮಾಡ್ತೀವಿ. ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಅಂತ, ಇದು ಆಫೀಸ್ ರೂಮ್. ಫಾಸ್ಟಾಗಿ ಹೋಗು, ಯಾಕೆ ನಡೆಯೋಕ್ಕೆ ಶಕ್ತಿ ಇಲ್ವಾ? ಇನ್ನು
ಸೊ ಒಂದು 10 ಮಿನಿಟ್ಸ್ ಇವತ್ತು ಸ್ಕೂಲಲ್ಲಿ ಕೂರಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಸ್ವಲ್ಪ ಹೆದರ್ಕೋತಾ ಇದ್ದಾನೆ. ನಾನು ಹಾಗೆಯೇ ಅವರ ಅಪ್ಪ ಇಲ್ಲೇ ಆಚೆಗಡೆ ನಿಂತ್ಕೊಂಡು ನೋಡ್ತಾ ಇದ್ದೀವಿ ಏನು ಮಾಡ್ತಾ ಇದ್ದಾನೆ ಅಂತ. ಕ್ಲಾಸ್ ರೂಮಲ್ಲಿ ಕರ್ಕೊಂಡು ಹೋದರೆ ಅಮ್ಮ ಬೇಕು ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ಆಟ ಆಡಿಸ್ದೆ ಆಟ ಆಡ್ಕೊಂಡಿದ್ದಾನೆ. ನನಗೆ ಹಾಗೆಯೇ ಅವ್ರ ಅಪ್ಪಂಗೆ ತುಂಬ ಫೀಲ್ ಆಗ್ತಾಯಿದೆ. ಆದರೂ ಫೀಲ್ ಮಾಡ್ಕೊಳ್ಳೋಂಗಿಲ್ವಲ್ಲ, ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ದೀವಿ ಏನು ಮಾಡ್ತಾ ಇದ್ದಾನೆ ಅಂತ. ಸೊ ಸ್ಕೂಲ್ ಅಡ್ಮಿಷನ್ ಎಲ್ಲ ಆಯಿತು. ಇನ್ನು ಮುಂದೆ ಬೇರೆ ರೂಟೀನ್ಸ್ ಇರುತ್ತೆ. ಹಾಗೆ ಎಲ್ಲ ರೂಟೀನ್ಸ್ ಹೇಗಿರುತ್ತೆ ಏನು ಹೋಗ್ತಾ ಹೋಗ್ತಾ ವೀಡಿಯೋಸಲ್ಲೆಲ್ಲ ಶೇರ್ ಮಾಡ್ಕೊತಾ ಹೋಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಲವ್ ಯು ಆಲ್. ಬೈ ಬಾಯ್. ನೋಡ್ರಿ ಅಲ್ಲಿ ಫುಲ್ ಜಾಲಿ ಮಾಡ್ತಾವೆ.